अस्सलाम वालेकुम, नमस्कार। केके न्यूज़ में आपका स्वागत है। मैं सैयद अमजद। बीदर एमपी भगवंत खोबा ने बीदर डिस्ट्रिक्ट की जनता से की अपील। बीदर एमपी सेंट्रल मिनिस्टर भगवंत खोबा ने एक वीडियो जारी करते हुए बीदर की जनता से अपील की कि लोगों के बातों में ना आए और बीजेपी को वोट करें। एमपी भगवंत खोबा ने कांग्रेस पर निशाना साधते हुए कहा कि कांग्रेस सोशल मीडिया और अपने कार्यकर्ताओं के जरिए लोगों का जहन भटकाने की कोशिश कर रही है और कहा कि मैं पिछले 30 साल से बीजेपी का कार्यकर्ता हूं और आपसे अपील करता हूं कि इस बार भी मुझे जिताइए और बीजेपी को मजबूत बनाइए। ಕ್ಷೇತ್ರದ ಮಹಾಜನತೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು। ಚುನಾವಣೆ ಸಮಯ ವಿರೋಧ ಪಕ್ಷದವರಾದಂತಹ ಕಾಂಗ್ರೆಸ್ಸಿನವರು ಅವರಿಗೆ ನನ್ನ ವಿರುದ್ಧ ಮತ್ತು ನಮ್ಮ ಪಕ್ಷದ ವಿರುದ್ಧ ಜನರಲ್ಲಿ ಹೋಗಲಿಕ್ಕೆ ಯಾವ ವಿಷಯಗಳಿಲ್ಲದ ಕಾರಣಕ್ಕಾಗಿ ನನ್ನ ತೇಜೋವಧೆ ಮಾಡುವುದು ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಸುವಂತ ಮಾಡುವಂತ ಸುದ್ದಿಗಳನ್ನು ಪತ್ರಿಕೆ ಮಾಧ್ಯಮಗಳ ಮುಖಾಂತರ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮುಖಾಂತರ ಷಡ್ಯಂತ್ರವನ್ನು ರೂಪಿಸಿದ್ದಾರೆ। ಅವರ ಒಂದು ಕಾಂಗ್ರೆಸ್ಸಿನ ಟೂಲ್ ಕಿಟ್ಗೆ ನಾವು ಯಾರು ಕಿವಿಗೊಡಬಾರದು। ಕಾರಣ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಕಳೆದ 30 ವರ್ಷಗಳಿಂದ ನಾನು ನಿಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷವನ್ನು ಬಲಿಷ್ಠ ಮಾಡುವುದರಲ್ಲಿ ಅನೇಕ ವರ್ಷಗಳಿಂದ ದುಡಿದಿದ್ದೀವಿ। ಇಂದಿಗೂ ಕೂಡ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನೆನ್ನುವಂತಹ ಭಾವನೆಗಳು ನನ್ನ ಕೃತಿಯಲ್ಲಿಯೂ ಇದೆ, ನನ್ನ ಮಾತಿನಲ್ಲಿಯೂ ಇದೆ। ಈ ಚುನಾವಣೆ ಸಂದರ್ಭದಲ್ಲಿ ಕಳೆದ 2 ತಿಂಗಳಿನಿಂದ ಕಾಂಗ್ರೆಸ್ಸಿನವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳ ಮಾಡುವುದು, ನಮ್ಮ ಕಾರ್ಯಕರ್ತರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದ ರೀತಿಯಲ್ಲಿ ಪ್ರತಿಬಿಂಬಿಸುವುದು, ಅವರ ಕುತಂತ್ರಕ್ಕೆ ಅವರ ಷಡ್ಯಂತ್ರಕ್ಕೆ ನಾವು ಯಾರು ಬಲಿಯಾಗಬಾರದು, ಮನನೊಂದ್ಕೊಳ್ಬಾರದು ಮತ್ತು ಕಿವಿಗೊಡಬಾರದು ಅನ್ನುವಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ತೇನೆ। ಕಾರ್ಯಕರ್ತ ಬಂಧುಗಳೇ, ನಾನು ಕೂಡ ನಿಮ್ಮಂತೆ ಸಾಮಾನ್ಯ ಕಾರ್ಯಕರ್ತ, ದಯಮಾಡಿ ಕೈ ಮುಗಿದು ಕೇಳ್ತೀನಿ, ಅಂತಹ ಒಂದು ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಿನ ಷಡ್ಯಂತ್ರಕ್ಕೆ ಕುತಂತ್ರಕ್ಕೆ ತಾವು ಕಿವಿಗೊಡಬಾರದು। ನಾವು ನೀವು ಕುಂತಿ ದೇಶ ಗೆಲ್ಲಬೇಕು, ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು, ನಾನು ಇಲ್ಲಿ ಪ್ರಚಂಡ ಬಹುಮತದಿಂದ ನಿಮ್ಮೆಲ್ಲರ ಪರಿಶ್ರಮದಿಂದ ಗೆಲ್ಲಬೇಕು। ಹೀಗಾಗಿ ನಾವು ನೀವೆಲ್ಲರ ಒಂದು ಲಕ್ಷ್ಯ, ನಮ್ಮ ಗುರಿ ಈ ಚುನಾವಣೆಯಲ್ಲಿ ಇಂತಹ ಕುತಂತ್ರ ಕಾಂಗ್ರೆಸ್ಸಿಗೆ ಪ್ರಚಂಡ ಬಹುಮತದಿಂದ ಸೋಲಿಸಿ ಭಾರತೀಯ ಜನತಾ ಪಕ್ಷ ಪ್ರಚಂಡ ಬಹುಮತದಿಂದ ಗೆಲ್ಲಿಸೋಣ ಅನ್ನುವಂಥದ್ದನ್ನ ವಿನಂತಿಯನ್ನು ಮಾಡಿಕೊಳ್ತಾ, ಇಂತಹ ಸುದ್ದಿಗಳಿಗೆ ಮತ್ತೊಮ್ಮೆ ತಾವು ಕಿವಿಗೊಡಬಾರದು। ಧನ್ಯವಾದಗಳು।